ಬಗ್ಗೆ ಕೆಂಡ ಉಗುಳುತ್ತಿದ್ದ ಕೇಜ್ರಿವಾಲ್ ಇದೀಗ ಖುದ್ದು ಹೈ ಸೆಕ್ಯೂರಿಟಿ ಪಡೆದುಕೊಂಡಿದ್ದಾರೆ. ಅದು ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಮೀರಿಸುವಂತಹ ಭದ್ರತೆ. ಅಷ್ಟು ಭದ್ರತೆ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಹೋಗಿದ್ದೆಲ್ಲಿ? ವಿಐಪಿ ಟ್ರೀಟ್ಮೆಂಟ್ ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ವಿಐಪಿ ಸಂಸ್ಕೃತಿ ಟೀಕಿಸಿದ ಕೇಜ್ರಿವಾಲ್ಗೆ ಹೈ ಸೆಕ್ಯೂರಿಟಿ. ಸಾಲು ಸಾಲು ಪೊಲೀಸ್ ವಾಹನಗಳು, ಬೆಂಗಾವಲು ಪಡೆಗಳು, ಭಾರೀ ಭದ್ರತೆ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ವಾಹನ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಪಂಜಾಬ್ನ ಚೌಹಾಲ್ನಲ್ಲಿ. ಈ ಹಿಂದೆ ವಿಐಪಿ ಸಂಸ್ಕೃತಿಯ ಬಗ್ಗೆ ಇಡೀ ಜಗತ್ತನ್ನೇ ಟೀಕಿಸಿದ್ದ ಕೇಜ್ರಿವಾಲ್ ಇಂದು ಡೊನಾಲ್ಡ್ ಟ್ರಂಪ್ ಅವರಿಗಿಂತ ದೊಡ್ಡ ಭದ್ರತೆಯೊಂದಿಗೆ ತಿರುಗಾಡುತ್ತಿದ್ದಾರೆ. ಈ ಬಾರಿ ಭದ್ರತೆಯನ್ನು ನೋಡಿದರೆ ಪಂಜಾಬ್ ರಾಜ್ಯವನ್ನು ತಮ್ಮ ಐಷಾರಾಮಿತನಕ್ಕೆ ಬಳಸಿಕೊಳ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಹೌದು, ದೆಹಲಿ ಚುನಾವಣೆಯಲ್ಲಿ ನೆಲಕಚ್ಚಿದ ಕೇಜ್ರಿವಾಲ್ ಪಂಜಾಬ್ನತ್ತ ಹೆಚ್ಚು ಒಲವು ತೋರುತ್ತಿದ್ದಾರೆ. 10 ದಿನಗಳ ವಿಪಶ್ಯನ ಅಧಿವೇಶನಕ್ಕಾಗಿ ಪಂಜಾಬ್ಗೆ ಆಗಮಿಸಿದ್ದಾರೆ. ತಮ್ಮ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರೊಂದಿಗೆ ಹೋಶಿಯಾರ್ಪುರದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಚೌಹಾಲ್ನಲ್ಲಿರುವ ಅರಣ್ಯ ಅತಿಥಿ ಗೃಹವನ್ನು ತಲುಪಿದ್ರು. ಅದು ಕೂಡ ಹೈ ಸೆಕ್ಯೂರಿಟಿ ಮಧ್ಯೆ. ಸದಾ ವಿಐಪಿ ಟ್ರೀಟ್ಮೆಂಟ್ ವಿರುದ್ಧ ಮುಗಿಬೀಳ್ತಿದ್ದ ಕೇಜ್ರಿವಾಲ್ ಇದೀಗ ವಿಐಪಿ ಸೌಲಭ್ಯಗಳನ್ನು ಪಡೆಯುತ್ತಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಗ್ಗೆ ಕೆಂಡ ಉಗುಳುತ್ತಿದ್ದ ಕೇಜ್ರಿವಾಲ್ ಇದೀಗ ಖುದ್ದು ಹೈ ಸೆಕ್ಯೂರಿಟಿ ಪಡೆದುಕೊಂಡಿದ್ದಾರೆ. ಅದು ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಮೀರಿಸುವಂತಹ ಭದ್ರತೆ. ಅಷ್ಟು ಭದ್ರತೆ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಹೋಗಿದ್ದೆಲ್ಲಿ? ವಿಐಪಿ ಟ್ರೀಟ್ಮೆಂಟ್ ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ವಿಐಪಿ ಸಂಸ್ಕೃತಿ ಟೀಕಿಸಿದ ಕೇಜ್ರಿವಾಲ್ಗೆ ಹೈ ಸೆಕ್ಯೂರಿಟಿ. ಸಾಲು ಸಾಲು ಪೊಲೀಸ್ ವಾಹನಗಳು, ಬೆಂಗಾವಲು ಪಡೆಗಳು, ಭಾರೀ ಭದ್ರತೆ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ವಾಹನ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಪಂಜಾಬ್ನ ಚೌಹಾಲ್ನಲ್ಲಿ. ಈ ಹಿಂದೆ ವಿಐಪಿ ಸಂಸ್ಕೃತಿಯ ಬಗ್ಗೆ ಇಡೀ ಜಗತ್ತನ್ನೇ ಟೀಕಿಸಿದ್ದ ಕೇಜ್ರಿವಾಲ್ ಇಂದು ಡೊನಾಲ್ಡ್ ಟ್ರಂಪ್ ಅವರಿಗಿಂತ ದೊಡ್ಡ ಭದ್ರತೆಯೊಂದಿಗೆ ತಿರುಗಾಡುತ್ತಿದ್ದಾರೆ. ಈ ಬಾರಿ ಭದ್ರತೆಯನ್ನು ನೋಡಿದರೆ ಪಂಜಾಬ್ ರಾಜ್ಯವನ್ನು ತಮ್ಮ ಐಷಾರಾಮಿತನಕ್ಕೆ ಬಳಸಿಕೊಳ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಹೌದು, ದೆಹಲಿ ಚುನಾವಣೆಯಲ್ಲಿ ನೆಲಕಚ್ಚಿದ ಕೇಜ್ರಿವಾಲ್ ಪಂಜಾಬ್ನತ್ತ ಹೆಚ್ಚು ಒಲವು ತೋರುತ್ತಿದ್ದಾರೆ. 10 ದಿನಗಳ ವಿಪಶ್ಯನ ಅಧಿವೇಶನಕ್ಕಾಗಿ ಪಂಜಾಬ್ಗೆ ಆಗಮಿಸಿದ್ದಾರೆ. ತಮ್ಮ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರೊಂದಿಗೆ ಹೋಶಿಯಾರ್ಪುರದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಚೌಹಾಲ್ನಲ್ಲಿರುವ ಅರಣ್ಯ ಅತಿಥಿ ಗೃಹವನ್ನು ತಲುಪಿದ್ರು. ಅದು ಕೂಡ ಹೈ ಸೆಕ್ಯೂರಿಟಿ ಮಧ್ಯೆ. ಸದಾ ವಿಐಪಿ ಟ್ರೀಟ್ಮೆಂಟ್ ವಿರುದ್ಧ ಮುಗಿಬೀಳ್ತಿದ್ದ ಕೇಜ್ರಿವಾಲ್ ಇದೀಗ ವಿಐಪಿ ಸೌಲಭ್ಯಗಳನ್ನು ಪಡೆಯುತ್ತಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಗ್ಗೆ ಕೆಂಡ ಉಗುಳುತ್ತಿದ್ದ ಕೇಜ್ರಿವಾಲ್ ಇದೀಗ ಖುದ್ದು ಹೈ ಸೆಕ್ಯೂರಿಟಿ ಪಡೆದುಕೊಂಡಿದ್ದಾರೆ. ಅದು ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಮೀರಿಸುವಂತಹ ಭದ್ರತೆ. ಅಷ್ಟು ಭದ್ರತೆ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಹೋಗಿದ್ದೆಲ್ಲಿ? ವಿಐಪಿ ಟ್ರೀಟ್ಮೆಂಟ್ ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ವಿಐಪಿ ಸಂಸ್ಕೃತಿ ಟೀಕಿಸಿದ ಕೇಜ್ರಿವಾಲ್ಗೆ ಹೈ ಸೆಕ್ಯೂರಿಟಿ. ಸಾಲು ಸಾಲು ಪೊಲೀಸ್ ವಾಹನಗಳು, ಬೆಂಗಾವಲು ಪಡೆಗಳು, ಭಾರೀ ಭದ್ರತೆ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ವಾಹನ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಪಂಜಾಬ್ನ ಚೌಹಾಲ್ನಲ್ಲಿ. ಈ ಹಿಂದೆ ವಿಐಪಿ ಸಂಸ್ಕೃತಿಯ ಬಗ್ಗೆ ಇಡೀ ಜಗತ್ತನ್ನೇ ಟೀಕಿಸಿದ್ದ ಕೇಜ್ರಿವಾಲ್ ಇಂದು ಡೊನಾಲ್ಡ್ ಟ್ರಂಪ್ ಅವರಿಗಿಂತ ದೊಡ್ಡ ಭದ್ರತೆಯೊಂದಿಗೆ ತಿರುಗಾಡುತ್ತಿದ್ದಾರೆ. ಈ ಬಾರಿ ಭದ್ರತೆಯನ್ನು ನೋಡಿದರೆ ಪಂಜಾಬ್ ರಾಜ್ಯವನ್ನು ತಮ್ಮ ಐಷಾರಾಮಿತನಕ್ಕೆ ಬಳಸಿಕೊಳ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ.
ದೆಹಲಿ ಚುನಾವಣೆಯಲ್ಲಿ ನೆಲಕಚ್ಚಿದ ಕೇಜ್ರಿವಾಲ್ ಪಂಜಾಬ್ನತ್ತ ಹೆಚ್ಚು ಒಲವು ತೋರುತ್ತಿದ್ದಾರೆ. 10 ದಿನಗಳ ವಿಪಶ್ಯನ ಅಧಿವೇಶನಕ್ಕಾಗಿ ಪಂಜಾಬ್ಗೆ ಆಗಮಿಸಿದ್ದಾರೆ. ತಮ್ಮ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರೊಂದಿಗೆ ಹೋಶಿಯಾರ್ಪುರದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಚೌವಾಲ್ನಲ್ಲಿರುವ ಅರಣ್ಯ ಅತಿಥಿ ಗೃಹವನ್ನ ತಲುಪಿದ್ರು. ಅದು ಕೂಡ ಹೈ ಸೆಕ್ಯೂರಿಟಿ ಮಧ್ಯೆ. ಸದಾ ವಿಐಪಿ ಟ್ರೀಟ್ಮೆಂಟ್ ವಿರುದ್ಧ ಮುಗಿಬೀಳ್ತಿದ್ದ ಕೇಜ್ರಿವಾಲ್ ಇದೀಗ ವಿಐಪಿ ಸೌಲಭ್ಯಗಳನ್ನು ಪಡೆಯುತ್ತಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಗ್ಗೆ ಕೆಂಡ ಉಗುಳುತ್ತಿದ್ದ ಕೇಜ್ರಿವಾಲ್ ಇದೀಗ ಖುದ್ದು ಹೈ ಸೆಕ್ಯೂರಿಟಿ ಪಡೆದುಕೊಂಡಿದ್ದಾರೆ. ಅದು ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಮೀರಿಸುವಂತಹ ಭದ್ರತೆ. ಅಷ್ಟು ಭದ್ರತೆ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಹೋಗಿದ್ದೆಲ್ಲಿ? ವಿಐಪಿ ಟ್ರೀಟ್ಮೆಂಟ್ ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ವಿಐಪಿ ಸಂಸ್ಕೃತಿ ಟೀಕಿಸಿದ ಕೇಜ್ರಿವಾಲ್ಗೆ ಹೈ ಸೆಕ್ಯೂರಿಟಿ. ಸಾಲು ಸಾಲು ಪೊಲೀಸ್ ವಾಹನಗಳು, ಬೆಂಗಾವಲು ಪಡೆಗಳು, ಭಾರೀ ಭದ್ರತೆ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ವಾಹನ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಪಂಜಾಬ್ನ ಚೌಹಾಲ್ನಲ್ಲಿ. ಈ ಹಿಂದೆ ವಿಐಪಿ ಸಂಸ್ಕೃತಿಯ ಬಗ್ಗೆ ಇಡೀ ಜಗತ್ತನ್ನೇ ಟೀಕಿಸಿದ್ದ ಕೇಜ್ರಿವಾಲ್ ಇಂದು ಡೊನಾಲ್ಡ್ ಟ್ರಂಪ್ ಅವರಿಗಿಂತ ದೊಡ್ಡ ಭದ್ರತೆಯೊಂದಿಗೆ ತಿರುಗಾಡುತ್ತಿದ್ದಾರೆ. ಈ ಬಾರಿ ಭದ್ರತೆಯನ್ನು ನೋಡಿದರೆ ಪಂಜಾಬ್ ರಾಜ್ಯವನ್ನು ತಮ್ಮ ಐಷಾರಾಮಿತನಕ್ಕೆ ಬಳಸಿಕೊಳ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಹೌದು, ದೆಹಲಿ ಚುನಾವಣೆಯಲ್ಲಿ ನೆಲಕಚ್ಚಿದ ಕೇಜ್ರಿವಾಲ್ ಪಂಜಾಬ್ನತ್ತ ಹೆಚ್ಚು ಒಲವು ತೋರುತ್ತಿದ್ದಾರೆ. 10 ದಿನಗಳ ವಿಪಶ್ಯನ ಅಧಿವೇಶನಕ್ಕಾಗಿ ಪಂಜಾಬ್ಗೆ ಆಗಮಿಸಿದ್ದಾರೆ. ತಮ್ಮ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರೊಂದಿಗೆ ಹೋಶಿಯಾರ್ಪುರದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಚೌವಾಲ್ನಲ್ಲಿರುವ ಅರಣ್ಯ ಅತಿಥಿ ಗೃಹವನ್ನ ತಲುಪಿದ್ರು. ಅದು ಕೂಡ ಹೈ ಸೆಕ್ಯೂರಿಟಿ ಮಧ್ಯೆ. ಸದಾ ವಿಐಪಿ ಟ್ರೀಟ್ಮೆಂಟ್ ವಿರುದ್ಧ ಮುಗಿಬೀಳ್ತಿದ್ದ ಕೇಜ್ರಿವಾಲ್ ಇದೀಗ ವಿಐಪಿ ಸೌಲಭ್ಯಗಳನ್ನು ಪಡೆಯುತ್ತಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಗ್ಗೆ ಕೆಂಡ ಉಗುಳುತ್ತಿದ್ದ ಕೇಜ್ರಿವಾಲ್ ಇದೀಗ ಖುದ್ದು ಹೈ ಸೆಕ್ಯೂರಿಟಿ ಪಡೆದುಕೊಂಡಿದ್ದಾರೆ. ಅದು ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಮೀರಿಸುವಂತಹ ಭದ್ರತೆ. ಅಷ್ಟು ಭದ್ರತೆ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಹೋಗಿದ್ದೆಲ್ಲಿ? ವಿಐಪಿ ಟ್ರೀಟ್ಮೆಂಟ್ ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ವಿಐಪಿ ಸಂಸ್ಕೃತಿ ಟೀಕಿಸಿದ ಕೇಜ್ರಿವಾಲ್ಗೆ ಹೈ ಸೆಕ್ಯೂರಿಟಿ. ಸಾಲು ಸಾಲು ಪೊಲೀಸ್ ವಾಹನಗಳು, ಬೆಂಗಾವಲು ಪಡೆಗಳು, ಭಾರೀ ಭದ್ರತೆ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ವಾಹನ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಪಂಜಾಬ್ನ ಚೌಹಾಲ್ನಲ್ಲಿ. ಈ ಹಿಂದೆ ವಿಐಪಿ ಸಂಸ್ಕೃತಿಯ ಬಗ್ಗೆ ಇಡೀ ಜಗತ್ತನ್ನೇ ಟೀಕಿಸಿದ್ದ ಕೇಜ್ರಿವಾಲ್ ಇಂದು ಡೊನಾಲ್ಡ್ ಟ್ರಂಪ್ ಅವರಿಗಿಂತ ದೊಡ್ಡ ಭದ್ರತೆಯೊಂದಿಗೆ ತಿರುಗಾಡುತ್ತಿದ್ದಾರೆ. ಈ ಬಾರಿ ಭದ್ರತೆಯನ್ನು ನೋಡಿದರೆ ಪಂಜಾಬ್ ರಾಜ್ಯವನ್ನು ತಮ್ಮ ಐಷಾರಾಮಿತನಕ್ಕೆ ಬಳಸಿಕೊಳ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಹೌದು, ದೆಹಲಿ ಚುನಾವಣೆಯಲ್ಲಿ ನೆಲಕಚ್ಚಿದ ಕೇಜ್ರಿವಾಲ್ ಪಂಜಾಬ್ನತ್ತ ಹೆಚ್ಚು ಒಲವು ತೋರುತ್ತಿದ್ದಾರೆ. 10 ದಿನಗಳ ವಿಪಶ್ಯನ ಅಧಿವೇಶನಕ್ಕಾಗಿ ಪಂಜಾಬ್ಗೆ ಆಗಮಿಸಿದ್ದಾರೆ. ತಮ್ಮ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರೊಂದಿಗೆ ಹೋಶಿಯಾರ್ಪುರದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಚೌವಾಲ್ನಲ್ಲಿರುವ ಅರಣ್ಯ ಅತಿಥಿ ಗೃಹವನ್ನ ತಲುಪಿದ್ರು. ಅದು ಕೂಡ ಹೈ ಸೆಕ್ಯೂರಿಟಿ ಮಧ್ಯೆ. ಸದಾ ವಿಐಪಿ ಟ್ರೀಟ್ಮೆಂಟ್ ವಿರುದ್ಧ ಮುಗಿಬೀಳ್ತಿದ್ದ ಕೇಜ್ರಿವಾಲ್ ಇದೀಗ ವಿಐಪಿ ಸೌಲಭ್ಯಗಳನ್ನು ಪಡೆಯುತ್ತಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.